ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೈಸ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ತಾಯಿಗೆ ಮುಖವಾಡದ ಅಲಂಕಾರ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ಬಾರಿ ನಾನು 2 ರೀತಿಯ ವಿಭಿನ್ನವಾದ ಅಲಂಕಾರವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಯಾಕೆ ವೆಯ್ಟ್ ಮಾಡೋದು, ಅಲಂಕಾರ ಹೇಗೆ ಮಾಡೋದು ಆ್ಯಂಡ್ ತಾಯಿನ ಹೇಗೆ ಶೃಂಗರಿಸೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ವಿಡಿಯೋನ ಮುಂದುವರಿಸೋಣ ಬನ್ನಿ. ಇಲ್ಲಿ ಮುಖವಾಡನ ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ, ಮಡಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ಮುಖವಾಡಕ್ಕೆ ಬಳಸ್ತಾ ಇರುವಂತಹ ವಸ್ತುಗಳೆಲ್ಲನೂ ಕೂಡ ಹೊಸದಾಗಿರುತ್ತೆ. ಏಕೆಂದರೆ ನಾವು ದೇವ್ರಿಗೆ ಬಳಸ್ಬೇಕಾದ್ರೆ ಯಾವುದೇ ಪ್ರಾಡಕ್ಟ್ಸ್ ಆಗಿರ್ಬೋದು ಅದನ್ನು ನಾವು ಯೂಸ್ ಮಾಡಿರಬಾರ್ದು. ಸೊ ಯೂಸ್ ಮಾಡಿರೋ ಪ್ರಾಡಕ್ಟ್ನ ಇಲ್ಲಿ ನಾನು ಬಳಸ್ತಾ ಇಲ್ಲ. ಇಲ್ಲಿ ಮೊದಲಿಗೆ ನಾನು ಕಣ್ಣಿನ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಾನು ಐಲೈನರ್ ಇಟ್ಕೊಂಡಿದ್ದೀನಿ. ಐಲೈನರಿಂದ ಕಣ್ಣಿಗೆ ಶೇಪ್ನ ಕೊಟ್ಕೊತಾ ಇದ್ದೀನಿ. ಸೊ ತುಂಬ ಕಷ್ಟ ಅಂತ ಏನಿಲ್ಲ. ಮುಖವಾಡದಲ್ಲೇ ಕಣ್ಣಿನ ಶೇಪ್ ಇರೋದ್ರಿಂದ ನಾವು ಅದ್ರ ಮೇಲೆ ನೀಟಾಗಿ ಐಲೈನರ್ ಸಹಾಯದಿಂದ ಡ್ರಾ ಮಾಡ್ಕೋಬೇಕು ಅಷ್ಟೇ. ಅದಾದಮೇಲೆ ಇಲ್ಲಿ ನಾನು ಹುಬ್ಬನ್ನು ಕೂಡ ಫಿಲ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಹುಬ್ಬನ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ನಮಗೆ ಡಾರ್ಕ್ ಆಗಿರುತ್ತಲ್ವ, ಹಾಗೆಯೇ. ಸೊ ಕಿರೀಟ ಹಾಕಿರೋದ್ರಿಂದ ತಾಯಿ ಮುಖವಾಡಕ್ಕೆ ಸೈಡಲ್ಲಿ ಕೂದಲುಗಳಿರುತ್ತೆ ಅಲ್ವಾ, ಅದಕ್ಕೂ ಕೂಡ ಇಲ್ಲಿ ನಾನು ಐಲೈನರಿಂದ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಬರೀ ಐಲೈನರಿಂದ ಕಣ್ಣೆಲ್ಲ ನಾನು ಅಲಂಕಾರ ಮಾಡಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿ. ಈಗ ನಾನಿಲ್ಲಿ ತುಟಿಗೆ ಅಂತ ಹೇಳಿ ಒಂದು ಹೊಸದ ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಆ ಲಿಪ್ಸ್ಟಿಕ್ನ ಇಲ್ಲಿ ನಾನು ಮೇಕಪ್ ಬ್ರಷ್ ಸಹಾಯದಿಂದ ನೀಟಾಗಿ ತುಟಿಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ತುಟಿಗೆ ಅಪ್ಲೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಬೇಕು, ಇಲ್ಲಾಂದರೆ ತುಟಿ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ನೋಡಿ, ಈಗ ನೀಟಾಗಿ ಅಪ್ಲೈ ಆಗಿದೆ. ಸೊ ಇಷ್ಟು ಮಾಡಿದ್ರು ಸಾಕು, ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಗೆ ಇಲ್ಲಿ ಹಿಯರಿಂಗ್ನ ನಾನು ಡಬಲ್ ಟೇಪ್ ಸಹಾಯದಿಂದ ಅಲ್ಲಿಗೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನಾನು ಹಿಯರಿಂಗಾಗಿ ಹೋಲ್ ಕೂಡ ಮಾಡಿಸಿದ್ದೀನಿ. ಸೊ ಈ ಇಯರಿಂಗು ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ನಾನು ಇದನ್ನೇ ಫಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಮೂಗುತಿ ಕೂಡ ಇಲ್ಲಿ ನಾನು ಪ್ರೆಸ್ ಮೂಗುತಿ ತೊಗೊಂಡಿದ್ದೆ. ಸೊ ಇದ್ರ ಲಿಂಕ್ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ, ಲಿಂಕ್ ಕೂಡ ಇದೆ. ಸೊ ಮೂಗುತಿ ಫಿಕ್ಸ್ ಮಾಡಾದಮೇಲೆ ಇಲ್ಲಿ ನಾನು ಒಂದು ಸ್ಟೋನ್ ರೀತಿಯ ಇನ್ನೊಂದು ಸ್ಟಡ್ ತೊಗೊಂಡಿದ್ದೀನಿ. ಆ ಸ್ಟಡ್ಗೂ ಕೂಡ ಡಬಲ್ ಟೇಪ್ ಹಾಕ್ಕೊಂಡು ಅದನ್ನು ಕೂಡ ಇನ್ನೊಂದು ಮೂಗುತ್ತಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಬಿಂದಿಗೂ ಕೂಡ ಒಂದು ದೊಡ್ಡ ಕುಂದನ್ನು ತಗೊಂಡು ಡಬಲ್ ಟೇಪ್ ಸಹಾಯದಿಂದ ಇಲ್ಲಿ ನಾನು ಬಿಂದಿನ ಇಟ್ಕೊಂಡು, ಸೊ ಇಲ್ಲಿ ನಾವು ತೋಳ್ಬಂದಿ ತೊಗೊಂಡಿದ್ದೀನಿ ಅಲ್ವಾ, ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ತೋಳ್ಬಂದಿ ತೊಗೊಂಡಿರೋದು ನಾವು ಅದನ್ನು ಹೇಗೆ ಬೈತಲೆ ಬೆಟ್ಟ ಕನ್ವರ್ಟ್ ಮಾಡ್ತೀವಿ ಅಂತ. ಸೊ ಅದ್ರ ಸುತ್ತ ನಾನು ಇಲ್ಲಿ ಡಬಲ್ ಟೇಪ್ನ ಸ್ಟಿಕ್ ಮಾಡಿಕೊಂಡು ಅಲ್ಲಿ ಒಂದು ಫ್ಲವರ್ ಥರ ಕೊಟ್ಟಿರ್ತಾರೆ ಮುಖವಾಡದಲ್ಲಿ, ಅಲ್ಲಿಗೆ ನಾನಿಲ್ಲಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ತಾಯಿ ಮುಖವಾಡ, ತುಂಬ ಕಳೆ ಕಾಣಿಸ್ತೈತೆ. ಸೊ ಅದರಿಂದ ದಾರ ಇರುತ್ತೆ ಅಲ್ವ, ಅದನ್ನ ಹಿಂದೆ ಈ ರೀತಿ ಟೈಟಾಗಿ ಕಟ್ಟಿದ್ರೆ ಅದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ಸೊ ಈಗ ಆಲ್ಮೋಸ್ಟ್ ಆಗಿದೆ ನೋಡಿ. ಈಗ ಒಂದು ಸರನ ಕೂಡ ಹಾಕ್ಬೇಕು ಇವಾಗ. ಹಾಗಾಗಿ ಇಲ್ಲಿ ನಾನು ಲಾಸ್ಟ್ ಇಯರ್ ತಗೊಂಡಿರುವಂತಹ ಕಾಸಿನ ಸರನ್ನೇ ಡಬಲ್ ಟೇಪ್ ಸಹಾಯದಿಂದ ನೀಟಾಗಿ ಇಲ್ಲಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನು ಪೂಜೆ ಮಾಡಬೇಕಾದ್ರೆ ಕೆನ್ನೆಗೆ ಅರಿಶಿಣ ಮತ್ತು ಅಕ್ಷತೆ ಇಟ್ಕೊಂಡು ಕುಂಕುಮ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ದೇವರು ಎದ್ದು ಬರೋ ಥರ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಸೊ ಇದು ಒಂದು ಪೋರ್ಷನ್ ಆಫ್ ಮುಖವಾಡದ ಅಲಂಕಾರ ಆಗಿತ್ತು. ಸೊ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯಿತಾ ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ನೋಡೋಣ, ಇದಕ್ಕೇನು ಸ್ವಲ್ಪ ಆಲ್ಟ್ರೇಷನ್ ಕೊಡೋದಷ್ಟೇ. ಇಲ್ಲಿ ನಾನು ಮೈದಾನ ಸ್ವಲ್ಪ ನೀರು ತಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಅಂದರೆ ಸ್ವಲ್ಪ ತೆಳ್ಳೆ ಕನ್ಸಿಸ್ಟೆನ್ಸಿ ಬರಬೇಕು, ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಥರ, ಆ ರೀತಿ ತಗೊಂಡು ಇಲ್ಲಿ ನಾನು ಆಲ್ರೆಡಿ ಅಲಂಕಾರ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೇ ನಾವು ಇಲ್ಲಿ ಮಾಡ್ಬೋದು, ಏನಾಗೋದಿಲ್ಲ. ಇಲ್ಲಿ ನಾನು ಬ್ರಷ್ ಸಹಾಯದಿಂದ ಇಲ್ಲಿ ನಾನು ಮೇಕಪ್ ಬ್ರಷ್ ಸಹಾಯದಿಂದ ಕೆನ್ನೆಗೆ ನೀಟಾಗಿ ಅರಿಶಿಣನ ಹಾಕೊತಾ ಇದ್ದೀನಿ. ಸೊ ಒಡವೆ ಹಾಕ್ಕೊಂಡು ಕೂಡ ಮಾಡ್ಬೋದು, ಏನಿಲ್ಲ. ಸೊ ಅರಿಶಿಣನ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಡಬಲ್ ಟೇಪ್ ಅಂಟಿಸ್ತೀವಿ ಅಂತಂದರೆ ಅದು ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಡೆಕೋರೇಷನ್ ಮಾಡಾದ್ಮೇಲೆ ನೀಟಾಗಿ ಅರಿಶಿಣ ಎಲ್ಲ ಹಚ್ಕೊತಾ ಇದ್ದೀನಿ. ಸೊ ಈಗ ಅದಾದಮೇಲೆ ಕುಂಕುಮಕ್ಕೂ ಕೂಡ ಒಂದು ಚಿಕ್ಕದಾಗಿ ಬಟ್ಟೆ ಇಟ್ಕೊತಾ ಇದ್ದೀನಿ. ಸೊ ನೀವು ಏನೇ ಮಾಡಬೇಕಾದ್ರೂ ಈ ಥರ ಅರಿಶಿಣದ ಡೆಕೋರೇಷನ್ನ ಅದ್ರ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಡಬಲ್ ಟೇಪ್ನ ಹಾಕೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ಮಾಡ್ಕೊಂಡು ಮಾಡಿ, ತುಂಬ ಈಸಿ ಅನಿಸುತ್ತೆ, ಚೆನ್ನಾಗಿ ಕೂಡ ಕಾಣುತ್ತೆ. ಇನ್ನು ಕಿರೀಟ ಕೂಡ ತುಂಬ ಪ್ಲೈನ್ ಅನಿಸ್ತೈತಲ್ವ ಅಂತ ಹೇಳಿ ಅದಕ್ಕೂ ಕೂಡ ಮೈದಾ ಹಿಟ್ಟಿನ ಮಾಡ್ಕೊಂಡಿದ್ದೀನಿ ಲಿಕ್ವಿಡ್ನ ಅದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅರಿಶಿಣನ ನೀಟಾಗಿ ಅದ್ರ ಮೇಲೆ ಫಿಲ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ದೇವಸ್ಥಾನದಲ್ಲೆಲ್ಲ ಲಕ್ಷ್ಮಿ ಇರುತ್ತಲ್ಲ ಆ ರೀತಿ. ಇನ್ನು ಸೈಡಲ್ಲಿ ಒಂದು ಫ್ಲವರ್ ಇತ್ತು ಅಂತೇಳಿ ಅದಕ್ಕೆ ಕೂಡ ಕುಂಕುಮನ ಹಚ್ಕೊಂಡು ನೀಟಾಗಿ ಅದನ್ನು ಕವರ್ ಮಾಡ್ಕೊತಾ ಇದ್ದೀನಿ.
ಇದ್ದೀನಿ ಅರಿಶಿಣದಿಂದ. ಸೊ ಈಗ ಇದಿಷ್ಟು ಆಗಿದೆ. ಇನ್ನು ಮೇಲ್ಗಡೆ ಪೋರ್ಷನ್ ಕೂಡ ನಾನು ಅರಿಶಿಣ ಮತ್ತು ಕುಂಕುಮನ ಯೂಸ್ ಮಾಡಿಕೊಂಡೆ ಅದಕ್ಕೆ ಡಿಸೈನ್ ಮಾಡ್ತಾಯಿದ್ದೀನಿ. ಕೆಲವರು ಪೇಂಟ್ ಹಾಕ್ತಾರೆ ಅಥವಾ ಗಮ್ ಹಾಕ್ಬಿಟ್ಟು ಬೇರೆದೆಲ್ಲ ಹಾಕ್ತಾರಲ್ವ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ. ಈ ರೀತಿ ಮಾಡಿದ್ರೇ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಸೊ ಈಗ ಇದು ಆಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಗೈಸ್ ಇವೆರಡು ಮುಖವಾಡದ ಅಲಂಕಾರದಲ್ಲಿ ನಿಮಗೆ ಯಾವ್ದು ಚೆನ್ನಾಗಿ ಕಾಣಿಸ್ತೈತೆ ಪರ್ಸ್ನಲಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಕೂಡ ಒಂದ್ಸಲಿ ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬಾಯ್. ಅಂಟಿಲ್ ದೆನ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.